ಈ ಅಭಿ ಎಲ್ಲಿ ಹಾಳು ಬಿದ್ದು ಸತ್ತೋದಂತ ಹೇಳೋಣ ನಾವು. ಎಷ್ಟು ದಿನ ಆಯ್ತು ಒಂದು ಫೋನ್ ಮಾಡಿ, ಆಲೆ 3-4 ದಿವಸ ಆಯ್ತು ಮನೆಗೂ ಬಂದಿಲ್ಲ. ಎಲ್ಲ ಹಾಳಾಗೋಗಿರ್ಬೋದು ಇವನು. ಕೆಲಸ ಸಿಗುತ್ತೆ ಅಂತ ಓದೋನು ಬರೋದೇ ಬೇಡವಾ? ಏನ್ ಮಾಡೋದು ಇವಾಗ? ಅಲ್ಲ ಈ ಅಭಿ ಎಲ್ಲಿ ಹಾಳಾಗೋದ ಅಂತ ಹೇಳಿ ನಾನು. ನಂಗಂತೂ ತುಂಬಾ ಟೆನ್ಷನ್ ಆಗ್ತಿದೆ. ಫೋನ್ ಆದ್ರೂ ಎತ್ತಬೇಕು ತಾನೆ. ಎಷ್ಟು ದುರಂಕಾರ ಇವನಿಗೆ. ನಂಗೆ ಯಾಕೋ ಈ ಅಭಿ ಮೇಲೆ ತುಂಬಾ ಅನುಮಾನ ಬರ್ತೈತೆ. ಮತ್ತೆ ಕತ್ತೆ ಅದು ಎಲ್ಲಿ ಹಾಳಾಗೋಗೋಳೋ ಏನೋ. ಊರೂರ್ ಮಂತಕ್ಕೆ ಹೋಗ್ಬಿಡ್ತಾಳೆ, ಬೇರೆಯವ್ರ ಮಂತಕ್ಕೆ, ಊರೂರ್ ಸುತ್ತಕ್ಕೆ. ನಂಗಂತೂ ಸಿಟ್ಟೇ ಬರುತ್ತೆ ಇವ್ರ ಮನೆಯವ್ರನ್ನೆಲ್ಲ ಕಂಡ್ರೆ. ಛೇ, ನಂಗೆ ಯಾಕೋ ಇವಾಗ ಅನ್ನಿಸ್ತಿದೆ, ನಾನು ಸುಮ್ಮನೆ ಸುಭಾಷ್ನ ಹತ್ರನೇ ಇರಬೇಕಿತ್ತು. ಈ ಅಭಿನ ನಂಬ್ಕೊಂಡು ಬರಬಾರ್ದಿತ್ತು. ಎಷ್ಟೇ ಆದರೂ ಸುಭಾಷ್ ಫ್ರೆಂಡ್ ರಾಹುಲ್, ಅವ್ನು ಎಷ್ಟೆಲ್ಲ ಆಸ್ತಿ ಇತ್ತು. ಏನಾದರೂ ಒಂದು ಸಹಾಯ ಯಾವಾಗಲೂ ಸಿಕ್ಕೇ ಸಿಗೋದು. ಇವ್ರ ಮನೆಗೆ ಬಂದು ಹಳ್ಳಿಲಿ ಸಾಯಂಗಾಯ್ತಲ್ಲ. ನಂಗೆ ಯಾಕೆ ಇದೆಲ್ಲ ತಲೆಗೆ ಓಡಲಿಲ್ಲ? ಆ ಬಿಸಿಲಿ ಅವನ ಮೇಲಿನ ಕೋಪಕ್ಕೆ ಸುಮ್ಮನೆ ಬಂದು ಅಭಿ ಮದುವೆ ಆಗ್ಬಿಟ್ನಲ್ಲ. ಛೇ, ಏನು ಮಾಡೋದು ಇವಾಗ? ಇಲ್ಲ, ಅವ್ನು ಸತ್ರು ಕೂಡ ರಾಹುಲ್ ಹೆಲ್ಪ್ನ ಎಂತಕ್ಕೂ ತಗೋತಾ ಇರಲಿಲ್ಲ. ಆದರೂ ನನಗೆ ಕಾಣ್ದಂಗೆ ಏನಾದರೂ ಆಸ್ತಿ ಗಿಸ್ತಿ ಎಲ್ಲ ಮಾಡ್ಕೊಂಡು ಮಡಿಕೊಂಡಿದ್ನ. ಈ ಅಬ್ಬಿ ಕೆಲ್ಸಕ್ಕೆ ಬಾರ್ದವ್ರನ್ನ ಮದುವೆ ಆದ್ನಲ್ಲ. ಇವಾಗ ಇದೆಲ್ಲ ತಲೆಗೆ ಯಾಕೆ ಬರ್ತೈತೆ ನನಗೆ? ದೇವ್ರೇ, ಏನಾರ ಆಗಲಿ ಈ ಅಬ್ಬಿ ಎಲ್ಲ ಹಾಳಾಗೋದಂತ ಮೊದಲೊಂದು ಫೋನ್ ಮಾಡಬೇಕು. ಎಷ್ಟು ಸರಿ ಫೋನ್ ಮಾಡಿದ್ರು ಎತ್ತಾ ಇಲ್ಲ. ಏನು ಬಡ್ಕೊಂಡು ಸಾಯ್ಲಿ ನಾನು. ಸೊಸೆ ಮುದ್ದು, ಏನು ಈ ಪಟಿ ಮಾತಾಡ್ತಾ ಇದೆಯಾ ಒಬ್ಬೊಬ್ಳೆ? ಏನಾಯ್ತು? ನಂಗೇನು ಮಾಡಕ್ಕೆ ಕೆಲಸ ಇಲ್ಲ, ಅದಕ್ಕೆ ಹುಚ್ಚಿ ಥರ ಮಾತಾಡ್ತಾ ಇದ್ನಿ. ಅಲ್ಲ, ನಿಮ್ಮ ಮಗ ಬಂದು ಮನೆಗೆ 4 ದಿವಸ ಆಯಿತು. ಒಂಚೂರು ನಿಮಗೆ ಯಾರಿಗೂ ಅಪ್ಪ ಅಮ್ಮದವ್ರಿಗೆ ಜ್ಞಾನ ಇಲ್ವಾ? ಅವನು ಎಲ್ಲೋಗಿದ್ದಾನೆ, ಏನು ಎತ್ತ ಅಂತ ತಿಳ್ಕೊಳ್ಳೋ ಅಂಥದ್ದು. ಹೇಳೋಗಿದ್ನಲ್ಲವೇ, ಅವನೇನೋ ಕೆಲಸದ ಮ್ಯಾಕೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ. ಅದಕ್ಕೆ ನಾವೇನು ತಲೆಗೆಡ್ಸ್ಕೊಳ್ಳಿಲ್ಲ. ಮೊನ್ನೆ ದಿವಸ ಫೋನ್ ಮಾಡಿದ್ನಲ್ಲ, ಏನೋ ಕೆಲಸದ ಮೇಲೆ ಇದ್ದೀನಿ ಕಣವೆ, ಬರ್ತೀನಿ ಹಂಗಂತ ಗೀತಂಗೆ ಹೇಳ್ಬಿಡು ಅಂತ ಹೇಳ್ದಕ್ಕಂಡು ಗೀತವೆ. ಹಂಗಾದ್ರೆ ನಿಮಗೆ ಹೇಳ್ಬಿಟ್ಟು ಹೋಗಿದ್ದಾನೆ ಇನ್ನಂಗೆ ಆಯಿತು. ನಾನು ಫೋನ್ ಮಾಡಿದ್ರೆ ಯಾಕೆ ಎತ್ತುತ್ತಾನ ಅವನು? ಅವ್ನಿಗೆ ಎಷ್ಟಿರಬೇಕು ದುರಂಕಾರ ದಿಮಾಕು. ಅವ್ನ ಮನೆಗೆ ಬರಲಿ, ಇವತ್ತು ಗ್ರಹಚಾರ ಬಿಡಿಸ್ತೀನಿ. ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ನನಗೆ. ಅಯ್ಯೋ, ಹಂಗಲ್ಲ ಕಣವೆ ಪಾಪ, ನನ್ನ ಮಗ ಹೇಳು ಹೋಗಿದ್ದೆ, ನಿಂಗೆ ಮೊದಲು ಹೇಳು ಅಂತ ಹೇಳಿದೆ, ನಾನೇ ಹೇಳೋದು ಮರ್ತೋಯ್ತು. ನನಗೆ ಹೇಳ್ದಿರೋ ಅಷ್ಟು ಮರವ ನಿಮಗೆ? ನಿಮ್ಗೆ ಯಾಕೋ ಜಾಸ್ತಿ ಆಗಿದೆ. ಏನೋ ಅತ್ತೆ ಅಂತ ಸ್ವಲ್ಪ ಮರ್ಯಾದೆ ಕೊಡ್ತೀನಲ್ಲ, ಅದಕ್ಕೆ ಇಷ್ಟೊಂದು ಹೆಚ್ಕೊಬಿಟ್ಟಿದ್ದೀರ ಎಲ್ಲರೂ. ನಿನ್ನ ಗಂಡುಗಂತೂ ಒಂಚೂರು ಏನೂ ಇಲ್ಲ. ನಾನು ಇಂಥ ದೊಡ್ಡ ಶ್ರೀಮಂತರ ಮನೆ ಮಗಳು, ನನಗೊಂಚೂರು ಮರ್ಯಾದೆ ಕೊಡಲ್ಲ, ಏನಿಲ್ಲ. ತಪ್ಪು ತಿಳ್ಕೊಬಿಡ ಕಣವೆ, ನಮ್ಮ ಮನೆಯಪ್ಪ ಹಂಗಿರವಟೆ, ಸ್ವಲ್ಪ ದಡ್ಡ ಮುಂಡೆ ಮಗ, ಅವ್ನಿಗೇನು ಗೊತ್ತಾಕಿದೆ. ನೀನೇನು ತಿಳ್ಕೊಬಿಡ ಕಣವೆ, ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ ಆಯ್ತಾ? ನಿಮ್ಮ ಮನೇಲಿರೋರೆಲ್ಲ ಬರೀ ದಡ್ಡ್ರೆ ಆದರು. ನಿಮ್ಮಂಥವ್ರನ್ನ ನಿಮ್ಮ ಮಗನ ಮದುವೆ ಆಗಿ ಬಂದಲ್ಲ ನಾನು, ನನ್ನಂಥ ದಡ್ಡಿ ಯಾರೂ ಇಲ್ಲ ಅನಿಸ್ತೈತೆ ಇವಾಗ. ಛೇ, ಲೈಫಲ್ಲಿ ತಪ್ಪು ಮಾಡ್ಬಿಟ್ಟೆ. ಯಾಕೆ ಮುದ್ದು ಸೊಸೆ ಹಂಗೆ ಮಾತಾಡ್ತಾ ಇದ್ದೀನಿ ನೀನು? ಅಲ್ಲೇ ನನ್ನ ಮಗನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ನೀನು. ಅವನು ನಿಂಗೋಸ್ಕರ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು, ನೀನು ಕೇಳಿದ್ದೆಲ್ಲ ತಂದ್ಕೊಡ್ಬೇಕು ಅಂತ 4 ದಿನ ಗಟ್ಟಲೆ ಕೆಲಸ ಹುಡುಕ್ತವನೆ. ಅಂಥವನ್ನ ನೀನು ಹಿಂಗೆ ಮಾತಾಡ್ಬಾರ್ದು ಅಲ್ವಾ ಮುದ್ದು ಸೊಸೆ? ನೀನೇ ಹೇಳು. ಹೌದು, ನಿಮ್ಮ ಮಗ ತಂದಿದ್ದೆ ಕೊಡ್ತಾನೆ, ನಾನು ಕುತ್ಕೊಂಡು ತಿನ್ನೋದೊಂದೇ ಬಾಕಿ. ನಾನು ನೋಡ್ತಾ ಇಲ್ವಾ, ಒಳ್ಳೆ ನಾಯಿ ಅಲ್ದಂಗೆ ಅಲಿತಾ ಇರ್ತಾನೆ ಯಾವಾಗ್ಲೂ. ಇವಾಗಲೂ ಎಲ್ಲ ಅಲಿಯಕ್ಕೆ ಹೋಗಿದ್ದಾನೆ ಅನಿಸ್ತಿದೆ ನಂಗೆ. ಯಾಕೋ ನಿಮ್ಮ ಮಗನ ಮೇಲೆ ಸಿಕ್ಕಾಪಟ್ಟೆ ಅನುಮಾನ. ಕಾಲೇಜಲ್ಲೂ ಒಂದು ಸ್ವಲ್ಪ ಹಿಂಗೋ ಆಡ್ತಿದ್ದ, ಆದರೆ ನಾನೇ ಹೋಗ್ಲಿ ಪಾಪ ಅಂತ ಏನೋ ಇಷ್ಟಪಟ್ಟಿದ್ದೆ. ಆದರೆ ಇವಾಗ ಅನ್ನಿಸ್ತಾ ಇದೆ, ನಾನು ನಿಮ್ಮ ಮಗನ ಮದುವೆನೇ ಆಗಬಾರ್ದಿತ್ತು. ನಾನು ಸುಭಾಷ್ ಅನ್ನೋನ ಜೊತೆನೇ ಚೆನ್ನಾಗಿ ಇರ್ತಿದ್ದೆ ಅಂತ ಅನ್ನಿಸ್ತಾ ಇತ್ತು ಇವಾಗ. ಛೇ, ಏಯ್, ಏನೇ ಮಾತಾಡ್ತಾ ಇರೋದು ನೀನು? ಇವಾಗ ಬಂದೇನೋ ಇಡಿಯೇಟು. ಎಲ್ಲೋ ಹೋಗಿದ್ದೆ ನೀನು 4 ದಿನ ಗಟ್ಲೆ? ಎಲ್ಲಿ ಹಾಳಾಗೋಗಿದ್ದೆ ನೀನು? ಒಂದು ಸ್ವಲ್ಪನೂ ಏನು ಅನ್ಸಲ್ವಾ ನಿನಗೆ? ಮನೆಯಲ್ಲಿ ಹೆಂಡತಿ ಆದವಳು ಕಾಯ್ತಾ ಇರ್ತಾಳೆ ಅಂತ ಏನು ಹೇಳ್ದೆ ಕೇಳ್ದೆ ಹೋಗ್ಬಿಡ್ತೀನ? ಅದು ನಿಮ್ಮ ಅಮ್ಮಂಗೆ ಹೇಳೋಗಿದ್ಯಾ, ನಂಗೊಂದು ಮಾತು ಹೇಳೋಗಿದ್ಯಾ ನೀನು? ಹೇಳು ಮಗ, ಹೋಗು ಒಳಗೆ ಹೋಗಿ ಕೈ ತೊಳ್ಕೊಂಡು ಅದೇನು ನೋಡೋಗು. ಮುದ್ದು ಸೊಸೆ, ನಿನ್ಗೆ ಏನು ಬೇಕು ಹೇಳು, ಮಾಡ್ಕೊಬತ್ತೀನಿ. ಇವಾಗ ಜಗಳ ಕಾಯ್ಕೊಂಡು ನಿಂತ್ಕೊಬಿಡಿ. ಸರಿನೇ? ಇವಾಗ ಸುಮ್ಮನಿರಿ, ಆಮೇಲೆ ಮಾತಾಡಿರಂತೆ. ಬಾಯ ಮುಚ್ಕೊಂಡು ನಿಂತ್ಕೊ ನೀನು ಜಾಸ್ತಿ ಮಾತಾಡ್ಬೇಡ ನೀನು. ನೀನು ವಹಿಸ್ಕೊಂಡು ಅವನನ್ನು ಬಂದೇನೆ ಅವನು ಇಷ್ಟ ಹಾಳಾಗಿ ಕೂತಿರೋದು ಇವಾಗ. ಅವನು ನೋಡ್ತಾನೆ ಇದ್ದೀನಿ, ಸಿಕ್ಕಾಪಟ್ಟೆ ಮಾತಾಡ್ತಿದ್ಯಾ. ನಮ್ಮ ಅಮ್ಮಂಗೆ ಒಂಚೂರು ಮರ್ಯಾದೆ ಕೊಡ್ದಂಗೆ ಮಾತಾಡ್ತೀಯಾ ನೀನು? ಯಾಕೋ ಹೊಡೆದಿದ್ದು ನೀನು ನನಗೆ?
ದುರಂಕಾರ ಜಾಸ್ತಿ ಆಗೈತಲ್ಲ ಅವಸಿ ಕಮ್ಮಿ ಮಾಡ್ಕೊತ. ಏಯ್ ನನ್ನ ಮುಂದೆನೇ ಅವ್ನು ಸರಿ ನಾನು ಸರಿ ಇಲ್ಲ ಅಂತ ಹೇಳ್ತೀಯಾ? ಎಷ್ಟೇ ದಿಮಾಕು ನಿನಗೆ? ಓಸ್ ನನ್ನ ಮಾತು ಕೇಳು, ಆಗಿಂದ ಹೇಳ್ತೀನಿ ಅಂತಾನೆ ಬಾಯಿ ಮುಚ್ಕೊಂಡಿರುವಂತೆ. ಏನು ನೀನು ಮಾಡಿದ್ದೆ ಮಾಡ್ತಾ ಇದ್ದೀನಿ ನೀನು? ಹಾಂ ಅಭಿ ನಡಿ ಒಳಕ್ಕೆ ಅಂತಿದ್ದು ನನ್ನ ಸೊಸೆ ಮೇಲೆ ಕೈ ಮಾಡ್ತೀನಿ ನೀನು? ಹಾಂ ಸುಮ್ಮನೆ ನಿಂತ್ಕೊಳ್ಳಮ್ಮ ನೀನು. ಇವಳು ತಲೆ ಮೇಲೆ ಓದ್ಕೊಂಡಷ್ಟು ದುರಂಕಾರ ಜಾಸ್ತಿ ತೋರಿಸ್ತಾವಳೆ. ನನಗೆ ಅಲ್ಲಿ ಎಷ್ಟು ಕೆಲಸ ಇತ್ತು, ಏನು ನನಗೆ ಪರದಾಡೋದಿತ್ತು ಅಂಥದ್ರಲ್ಲಿ ಹೆಂಗೆ ಆಡ್ತಾಳೆ ನೋಡು. ಬಂದ ತಕ್ಷಣ ಹೆಂಗೆ ಮಾತಾಡ್ಸ್ಬೇಕು ಅಂತ ಗೊತ್ತಿಲ್ವ ಮಮ್ಮಿ ಇವಳಿಗೆ. ಬಾಯಿಗೆ ಬಂದಂಗೆ ಆಡ್ತಾಳೆ ಹಂಗೆಯಾ. ನಿಮಿಷನೂ ನಿಮ್ಮ ಮನೇಲಿ ಇರಲ್ಲ ನಿಮ್ಮ ಮನೇಲಿ. ನಿಮ್ಗೆಲ್ಲ ದುರಂಕಾರ ಜಾಸ್ತಿ ಅಲ್ವಾ? ಇರಲ್ಲ ಅಂದ್ಮೇಲೆ ಇರಲ್ಲ. ಕಳ್ಸ್ಕೊಳ್ಳಲೇ ಅವಳು ಯಾವಳು? ನೀನು ಇದ್ದೇನಾಗಬೇಕಾಗೈತೆ? ಹೋಗ್ತಾ ಇದ್ರೆ ಸರಿ, ನಮ್ಮ ಮನೆಗೆ ಇರ್ಬೇಡ ನೀನು. ತೊಲಗು. ಅಭಿ ಬಾಯಿ ಮುಚ್ಕೊಂಡಿರಲ್ಲ. ಏನಾಗೈತಿಲ್ಲ ನಿಂಗೆ ಹಿಂಗಾಡ್ತಾ ಇದ್ದೀನಿ ನೀನು? ಹುಚ್ಚು ನನ್ನ ಮಗನೇ ಹುಚ್ಚಿಡ್ದೈತೆ ನಿಂಗೆ. ಎಗ್ಗುಡ್ಸಿ ಅದ್ಗೊಡ್ತೀನಿ ಜಾಡ್ಸಿ ನಿಂಗೆ. ನನ್ನ ಸೊಸೆ ಹತ್ರ ಏನಂಗೆ ಮಾತಾಡೋದು ನೀನು? ನೆಟ್ಟಿಗೆ ಮಾತಾಡಿ ನೀನು. ಇವನ ಅವ್ಳಿಗೊಂದು ಫೋನ್ ಮಾಡಿ ಯಾವುದೋ ಎತ್ತ ಅಂತ ಎಲ್ಲ ಹೇಳ್ಬೇಕು ತಾನೇ ನೀನು? ಇವನು ಹೇಳ್ದಂಗಿದ್ರೆ ಪಾಪ ಅವಳು ಏನು ಅನ್ಕೋತಾಳೆ ಅದನ್ನೇ ಕೇಳ್ತಿರೋದವಳು. ಅದಕ್ಕೆ ನೀನು ಹೊಡೆದೇ ಬಿಡ್ತಿ. ಬಾಯಿ ಮುಚ್ಕೊಂಡು ಹೋದ್ರೆ ಸರಿಗೆ ನನ್ನ ಕೈ ನೋಡಿ ಬೈಸ್ಕೊತೀನಿ ನೋಡಿ ಸರಿಯಾಗಿ ನೀನು. ಅವು ಸುಮ್ಮನಿರಮ್ಮ ನೀನು. ಸುಮ್ಮನಿರಮ್ಮ. ಅವಳು ತಲೆ ಮೇಲೆ ಎಷ್ಟು ಅಂತ ಒತ್ಕೊಂಡು ನಡೆಸ್ತಮ್ಮ ನೀನು. ಇವಳಿಗೂ ಗೊತ್ತಾಗಲಿ ಎಲ್ಲ ಕಷ್ಟನೂ. ಅಲ್ಲ ಏನು ಭಾರಿ ಆಡ್ತಾಳಲ್ಲ ಇವಳು. ದುರಂಕಾರ ಹೊಸಿ ಇಲ್ಲ ಕಣವಳಿಗೆ. ನಾನು ನೋಡ್ತಾನೆ ಇದ್ದೀನಿ. ಏನೋ ನೀನೇನೋ ನೋಡೋದು, ನನ್ನ ಮದುವೆಗೆ ಬಂದ್ಬಿಟ್ಟು ಚೆನ್ನಾಗಿ ನೋಡ್ಕೊತೀನಿ ಅಂತ ನಾಟಕ ಆಡಿ ನನ್ನ ಹತ್ರ ಅಷ್ಟು ದುಡ್ಡು ಐತೆ ಇಷ್ಟು ದುಡ್ಡು ಐತೆ ನಾವು ಅಷ್ಟು ಶ್ರೀಮಂತರು ಅಂತಾನೆ ತಾನೇ ಹೇಳಿದ್ದಿ ನೀನು. ಇದ್ರೂ ಏನು ಬಂತು ಬರ ನಿಮಗೆ? ನಾನು ಕೇಳಿದ್ದೇನು ಮಾಡ್ಕೊಡಲ್ಲ, ನೆಟ್ಟಿಗೆ ಏನು ಮಾಡಲ್ಲ ಅಂದ್ರೂ ನನ್ನ ಮೇಲೆ ಕೈ ಮಾಡ್ತೀನೋ ನೀನು? ಆ ಸುಭಾಷನೇ ಎಷ್ಟು ಪರವಾಗಿಲ್ಲ, ಕೇಳಿದ್ದೆಲ್ಲ ತಂದು ಬಿಸಾಕವನು ಮಾಡ್ಕೊಂಡು ತಿನ್ನು ಅಂತ. ನೀನು ಇದೆಯಾ? ಬಾಯಿ ಮುಚ್ಕೊಂಡಿರುವಂತಿದ್ದು ನಿನಗೆ. ಬಾಯಿ ಮುಚ್ಕೊಂಡಿರುವ ನೀನು. ಏನು ಮಾತೈತಿರ್ ಕೈ ಮಾಡೋದು ನೀನು? ನೀನು ನೋಡೋದು ಅರ್ಥ ಮಾಡ್ಕೊಂಡು ನೀನು ಸುಮ್ಮನೆ ಇರ್ತೀಯ ಅಲ್ವಾ? ಈಗ ಸೊಸೆ ಹೋಗು ನೀನು. ನಾನು ಇವನಿಗೆ ಬುದ್ಧಿ ಹೇಳ್ತೀನಿ. ನೀನು ಹೋಗವ ನೀನು. ನಿಮ್ದು ಒಂದು ಫ್ಯಾಮಿಲಿನ ಬೆದ್ರೆ ಫ್ಯಾಮಿಲಿ. ನನ್ನ ಮೇಲೆ ಕೈ ಮಾಡಕ್ ಬರ್ತಾನೆ. ಎಷ್ಟು ದಿಮಾಕ್ ಅವನಿಗೆ, ನಿಮ್ಮ ಮಗನಿಗೆ. ನಾನು ನಿಮ್ಮ ಮನೇಲಿ ಒಂದು ನಿಮಿಷನೂ ಇರಲ್ಲ. ಸೊಸೆ ಹಂಗೆಲ್ಲ ಅನ್ಬೇಡ ನೀನು. ಹಂಗೆಲ್ಲ ಅನ್ಬೇಡ. ಯಾಕೆ ಓದಿ ನೀನು? ಇವನಿಗೆ ನಾನು ಬುದ್ಧಿ ಹೇಳ್ತೀನಿ. ನೀನು ಸುಮ್ಮನೆ ಇರೋ ಸೊಸೆ ನೀನು. ಓಪರ್ ನನ್ನ ಮಗನಿಗೆ ಏನೆಲ್ಲ ಬಂದಿತ್ತು ನಿಂಗೆ? ದೊಡ್ಡರೋದೆ ಏನೆಲ್ಲ ಬಂದಿರೋದು ನಿಂಗೆ? ನನ್ನ ಕೈ ಸೊರ್ಸರಿಗೆ ಉಗಿಸ್ಕೊಬಿಡ್ತೀನಿ ಮುಂಡೆ ಮಗನೇ ನೀನು. ಅಲ್ಲ ಏನ್ಕಲ ಹೊಡೆದು ನೀನು ಅವಳಿಗೆ? ನಾನು ಏಳ್ದಿಂತಾನೆ ಏನೇ ಇದ್ರು ಎಲ್ಲ ಸಹಿಸ್ಕೊಂಡು ಹೋಗ್ಬೇಕು ಅಂತ. ಇವಳು ಹೆಸರಲ್ಲೇ 150 ಎಕರೆ ಆಸ್ತಿ ಐತೆ ಅಂತ ಮನೆ ತಂದಳು ಇವಳು. ಅವಳನ್ನ ಮದುವೆ ಆಗಿದೆಯಾ? ಒಳ್ಳೆ ಕೆಲಸ ಮಾಡಿದ್ಯಾ? ಇವಾಗ ಅವಳ ಮೇಲೆ ಕೈ ಮಾಡ್ಬಿಟ್ಟು ಎಲ್ಲ ತಪ್ಪಿಸ್ಕೊಂತ ಹೇಳ್ತೀಯ, ಎಲ್ಲ ಕಳ್ಕತ್ತೀಯ. ಮೌನ ಮರ್ಯಾದಿಲ್ವ ನಿಂಗೆ? ಜಾಡ್ಸು ಅದು ಬಿಟ್ಟಿನ ಕಂಡ ನಿಂಗೆ. ನಿನಗೆ ಆಡ್ತಾ ಇದ್ರೆ ಅಲ್ಲ ಕಡೆ ಎಲ್ಲ ಹೋಗಿದ್ದೆ 4 ದಿವಸದಿಂದ ನೀನು. ನೀನೇನು ನನಗೆ ಹೋಗಿಲ್ಲ 1 ರೂಪಾಯಿ ಹೋಗಿದ್ದೆ ನನಗೆ ಅಂತ ಸುಳ್ಳು ಹೇಳಿದ್ದೀನಿ. ಎಲ್ಲ ಹಾಳಾಗೋಗಿದೆ. ಅದೇನು ಮೂತಿ ಮೇಲೆಲ್ಲ ಯಾರೋ ಹೊಡೆದಂಗದಲ್ಲ ಏನೊಂದು ಅದೆಲ್ಲ? ಏನಿಲ್ಲ ಬಿಡಮ್ಮ, ಏನಿಲ್ಲ ನೋಡು. ಅವಳು ಓದ್ ಹೋಯ್ತಾಳೆ, ನೀನು ತಲೆಗಿಸ್ಕೊಬೇಡ. ಅವಳಿಗೆ ದುರಂಕಾರ ಜಾಸ್ತಿ ಓದುತ್ತಾನೆ. ಇನ್ನೆಲ್ಲ ಹಾಳಾಗೋಯ್ತಾಳೆ. ತಿರ್ಗಾ ನನ್ನ ಮಗನ ಹತ್ರಕ್ಕೂ ಎಲ್ಲೂ ಹೋಗಲ್ಲ ಅವಳು. ತಿರ್ಗಾ ಇಲ್ಲಿಗೆ ಬರಬೇಕು. ನೀನೇನು ತಲೆಗಿಸ್ಕೊಬೇಡವೆ. ಹೋಗು. ನೋಡು ನಿಂತ್ಕೊಳ್ಳಲಿ. ನಾನೇನು ಕೇಳ್ತಿದ್ದೀನಿ ನೀನೇನು ಹೇಳ್ತಿದ್ದಿ? ಅದೇನು ಮಕ್ಕದ ಮೇಲೆ ಬಾಯಿ ಮೇಲೆಲ್ಲ ಬರ್ಬಂದಿರೋದು ಅಂತ ಕೇಳ್ತಿರೋದು ನಾನು. ಯಾರು ಹೊಡೆದವರು? ಎಲ್ಲ ಕರ್ಗಾಗದಲ್ಲ. ಏನು ಎಪ್ಗಟ್ಟಂಗೆ ಹೊಡೆದವ್ರಲ್ಲ. ಎಲ್ಲಿ ಹೊರತಿಂದು ಬಂದಿದ್ಯಾ ಅಂತ? ಬಿದ್ದೆ ಕಣವ ನಾನು. ಯಾರು ಹೊಡೆದಿಲ್ಲ. ಎಲ್ಲಿ ಬಿದ್ದೆ? ಎಲ್ಲೋ ಬಿದ್ದೆ ಬಿಡವೆ. ಯಾಕೊಳೆ ಹಿಂಗಾಳ್ತಿದ್ದೀನಿ ನೀನು? ಕೇಳ್ತಾನೆ ಇದ್ರು ಹೆಂಗೆ ಹೋಯ್ತಾನೆ? ನಿಂಗೆ ಯಾಕೋ ಗ್ರಾಚಾರ ನೆಟ್ಗಿಲ್ಲ ನಿಂಗೆ. ಏನಾಯ್ತು ಅಂತ ನೆಟ್ಟಿಗೆ ಬೊಗಳು ನನ್ನ ಕೈ ನೋಡು ಬೈಸ್ಕೊಬೇಡ ನೀನು. ಯಾರು ಸುದ್ದಿಗೆ ಹೋಗಿ ಎಲ್ಲಿ ಓದತ್ತಿಂದ ಬಂದೆ? ಅಲ್ಲ ಇವಾಗ ಅವಳಿಗೆ ಹಂಗೆ ಹೊಡೆದಲ್ಲ ನೀನು. ಅವಳ ಮೇಲೆ ಕೈ ಮಾಡ್ದಲೆ ಅವಳು ಸುಮ್ಮನೆ ಬಿಡ್ತಾಳೆ, ಹೋಯ್ತಾಳೆ ಅವ್ರ ಅಪ್ಪನ ಮನೆಗೆ. ಯಾರೆಲ್ಲ ಕರ್ಕೊಬರೋರು ಹೋದ್ರೆ ಯಾವ ಮಕ್ಕಳಿಗೆ ಹೋಗಿ ಕರ್ಕೊಬರ ನಾವು? ನಿಂಗೆ ಜ್ಞಾನ ಬೇಡವ ನಿಂಗೆ? ನಾನು ಹೆಂಗೋ ಈಸ್ತಿಂದ ಸಹಿಸ್ಕೊಂಡು ಅಡುಗೆ ಮಾಡಿಕೊಂಡು ಹೋಯ್ತಾ ಇದ್ದೆ. ಅದನ್ನು ಹಾಳು ಮಾಡ್ದಲ್ಲ ಇವತ್ತು ಬಂದು ನೀನು ಲೋಪರನ ಮಗನೇ ನೀನು. ನಮ್ಮ ಕರ್ಮ ಕಣವೆ, ನಮ್ಮ ಕರ್ಮ. ಸರಿ ಆಯಿತು ಬರೋ. ಮತ್ತೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರಿತದೆ. ನಾವು ಬರ್ತೀವಿ.